ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ನಡೀತಲ್ಲ, ಇದು ನಿಜವಾಗಿಯೂ ಕೂಡ ಅಸಲಿಯಾಗಿ ನಡೆದದ್ದ ಅಥವಾ ಇದು ಪ್ರಾಯೋಜಿತನ ಅಂತ ತಿಳ್ಕೊಳ್ಳೋದಕ್ಕೆ ಹೈಕಮಾಂಡ್ ಕುತೂಹಲವಾಗಿದೆ. ಈ ಗೋ ಬ್ಯಾಕ್ ಶೋಭಾ ಅಭಿಯಾನ ಅದು ಅಸಲಿನ ಪ್ರಾಯೋಜಿತನ ಅಂತ ಬಿಜೆಪಿ ಹೈಕಮಾಂಡ್ನಿಂದ ಮತ್ತೊಂದು ಫ್ರೆಶ್ ಸರ್ವೆಗೆ ಸೂಚನೆ ಕೊಟ್ಟಿದ್ದಾರಂತೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಗೋ ಬ್ಯಾಕ್ ಅಭಿಯಾನ ರೀಚೆಕ್ ಮಾಡಿ ಅಂತ ಹೇಳಿದಾರಂತೆ. ಸರ್ವೆ ರಿಪೋರ್ಟ್ ಆಧರಿಸಿ ಮತ್ತೊಮ್ಮೆ ಟಿಕೆಟನ್ನು ಅಂತಿಮಗೊಳಿಸುವ ಸಂದೇಶವನ್ನು ರವಾನೆ ಮಾಡಿದ್ದಾರೆ. 3 ಟೀಮ್ಗಳಿಗೆ ಸರ್ವೆ ಮಾಡೋದಕ್ಕೆ ಸೂಚಿಸಿದ್ದಾರೆ ಬಿಜೆಪಿ ಹೈಕಮಾಂಡ್. ಎಲ್ಲರೂ ಸರ್ವೆ ಮಾಡಬೇಕು, ಅಂದರೆ ಯಾರೋ ಬೇರೆಯವರು ತಮ್ಮ ಕಡೆಯವ್ರನ್ನ ಬಿಟ್ಟು ಈ ರೀತಿ ಗೋ ಬ್ಯಾಕ್ ಶೋಭಾ ಅಂತ ಮಾಡಿಸಿದ್ದ ಅಥವಾ ನಿಜವಾಗಲೂ ಬಿ ಜೆ ಪಿ ಕಾರ್ಯಕರ್ತರು ಮಾಡಿಸಿರೋದಾ? ಆ ಥರ ನಿಜವಾಗಲೂ ಬಿ ಜೆ ಪಿ ಕಾರ್ಯಕರ್ತರೇ ಮಾಡಿರೋದಾದರೆ, ಅಸಲಿ ಆದರೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಮಿಸ್ ಆಗಬಹುದು. ಅಥವಾ ಇದ್ರ ಹಿಂದೆ ಇನ್ಯಾರೋ ಇದ್ದಾರೆ, ಅವರೇ ಹೇಳಿದ್ರಲ್ಲ ಶೋಭಾ ಕರಂದ್ಲಾಜೆ, ನನ್ನ ವಿರುದ್ಧ ಪಿತೂರಿ ನಡೀತಾ ಇದೆ ಅವರೇ ಹೇಳಿದರು. ಹಾಗಾಗಿ ಅದು ನಿಜನಾ ಅಲ್ವಾ, ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ? 3 ಟೀಮ್ಗಳಿಗೆ ಸರ್ವೆ ಮಾಡೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಸೂಚಿಸಿದೆ. ಹಾಗಾಗಿ ಆಲ್ಮೋಸ್ಟ್ ಮೊದಲ ಪಟ್ಟಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಇರಲ್ಲ. ಇವರೆಲ್ಲ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟು ಆಮೇಲೆ ಅದನ್ನು 2ನೇ ಲಿಸ್ಟಲ್ಲಿ ಪ್ರಕಟ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈ ಗೋ ಬ್ಯಾಕ್ ಶೋಭಾ ಅಭಿಯಾನ ಇದು ನಿಜವಾದದ್ದು ಅಸಲಿನ ಪ್ರಾಯೋಜಿತನ ಅಂತ ಅನುಮಾನ ಈಗ ಬಂತ ಹೈಕಮಾಂಡ್ಗೆ, ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ಟಿಕೆಟನ್ನು ಅಂತಿಮಗೊಳಿಸಬೇಕಾದ್ರೆ ಕೇವಲ ರಾಜ್ಯ ನಾಯಕರ ಮತ್ತು ರಾಜ್ಯ ಕೋರ್ ಕಮಿಟಿ ಅಭಿಪ್ರಾಯವನ್ನಷ್ಟೇ ಪಡೆದಿಲ್ಲ. ಯಾಕೆಂದರೆ ರಾಜ್ಯದ ನಾಯಕರಿಂದ ಮತ್ತು ಆಯಾ ಜಿಲ್ಲಾಧ್ಯಕ್ಷಗಳಿಂದ ಒಪಿನಿಯನ್ ತೆಗೆದುಕೊಂಡು ಸ್ಟೇಟ್ ಬಿಜೆಪಿಯಿಂದ ಒಂದು ಲೀಸ್ಟ್ ಹೋಗಿದೆ. ಆ ಲೀಸ್ಟನ್ನು ತಾಳೆ ಹಾಕಿದರೆ ಜೊತೆಗೆ ಬಿಜೆಪಿ ಹೈಕಮಾಂಡ್ ಒಂದಲ್ಲ 3 ಕಡೆಯಿಂದ ಸರ್ವೆಗಳನ್ನು ಮಾಡಿಸಿರೋದು. ಹಾಗಾಗಿ ಆ 3ರಲ್ಲಿ ಟ್ಯಾಲಿ ಆಗೋದು, ಜೊತೆಗೆ ರಾಜ್ಯ ನಾಯಕರ ಒಪಿನಿಯನ್ ಇದ್ರ ಟ್ಯಾಲಿ ಆದ್ರೆ ಮಾತ್ರ ಆ ಒಂದು ಟಿಕೆಟನ್ನು ಕ್ಲಿಯರ್ ಮಾಡೋದಕ್ಕೆ ಹೋಗಿದ್ದಾರೆ. ಆ ರೀತಿಯ ಕ್ಷೇತ್ರಗಳು ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ಗೆ 6ರಿಂದ 7 ಕ್ಷೇತ್ರಗಳು ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಇನ್ನುಳಿದಂಥ ಕಡೆ ಬೇರೆ ಬೇರೆ ರೀತಿಯ ಆ ಒಂದು ಸ್ಥಳೀಯವಾಗಿ ಇರ್ತಕ್ಕಂಥ ವಿರೋಧ ಈ ರೀತಿಯೂ ಕೂಡ ಒಂದು ರೀತಿಯಲ್ಲಿ ಕಂಡು ಬಂದಿದೆ. ಹಾಗಾಗಿ ಅದು ಟ್ಯಾಲಿ ಆಗದೆ ಇರತಕ್ಕಂಥ ಕ್ಷೇತ್ರಗಳು, ಜೊತೆಗೆ ಗೋ ಬ್ಯಾಕ್ ಚಳುವಳಿ ಏನಿದೆ ಇದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಪರ ವಿರೋಧ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಯಾರೋ ಇದನ್ನು ಸ್ಪಾನ್ಸರ್ ಮಾಡಿರ್ತಕ್ಕಂಥ ಚಳುವಳಿನೋ ಅಥವಾ ಒಂದು ಗುಂಪು ಈ ಒಂದು ಚಳುವಳಿಯನ್ನು ಮಾಡ್ತಾ ಇದೆಯೋ ಅಥವಾ ಬೇರೆ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಅನುಮಾನ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಫ್ರೆಶ್ ಸರ್ವೆಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ 3 ತಂಡಗಳಿಂದ ಒಂದು ಸರ್ವೆ ನಡೆಸೋದಕ್ಕೂ ಕೂಡ ಈಗಾಗಲೇ ಸೂಚನೆ ಬಂದಿದೆ. ಹಾಗಾಗಿ ಸರ್ವೆ ಕಾರ್ಯ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಆ ಸರ್ವೆ ರಿಪೋರ್ಟ್ನಲ್ಲಿ ಅಂತಿಮವಾಗಿ ಇಲ್ಲ ಇದು ಸ್ಪಾನ್ಸರ್ ಅಲ್ಲ ಅನ್ನೋದು ಕಂಡು ಬಂದರೆ ಖಂಡಿತವಾಗಿ ಕೂಡ ಶೋಭಾ ಕರಂದ್ಲಾಜೆಗೆ ಅಲ್ಲೇ ಮಣೆ ಹಾಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ವೇಳೆ ಏನಾದರೂ ಅಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸ್ಥಳೀಯವಾಗಿ ನಿಜಕ್ಕೂ ಕೂಡ ವಿರೋಧ ಇದೆ ಅಂದರೆ ಬಿಜೆಪಿ ತನ್ನ ಪ್ಲಾನನ್ನು ಚೇಂಜ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾ ಅವರು ಕೂಡ ಸಿ ಟಿ ರವಿ ಅವರಿಗೆ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು. ಅವರಿಂದಲೂ ಕೂಡ ಕೆಲ ಅಭಿಪ್ರಾಯಗಳನ್ನು ಪಡಿತಾರೆ. ಅದಾದ ಬಳಿಕ ಉಡುಪಿ ಚಿಕ್ಕಮಗಳೂರು ಜಿಲ್ಲೆ ಟಿಕೆಟನ್ನು ಅನೌನ್ಸ್ ಮಾಡುವಂಥದ್ದು. ಅರವಿಂದ್, ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ. ಅವರು ಪ್ರತಿಯೊಂದು ಕ್ಷೇತ್ರವನ್ನು ತುಂಬ ಸವಾಲಾಗಿ ತಗೊಂಡಿರೋದ್ರಿಂದ ಇಂಡಿವಿಜುವಲ್ ಆಗಿ ಸರ್ವೆ ಮಾಡಿಸಿ ಟಿಕೆಟನ್ನು ಫೈನಲ್ ಮಾಡ್ತಾರೆ.